ಇದು ದಿ ಗ್ರೇಟ್ ಪಿರಮಿಡ್ ಆಫ್ ಗೀಜಾ. ಇದರ ಎತ್ತರ 456 ಫೀಟ್ಸ್. ಇದು ಪ್ರಪಂಚದಲ್ಲಿರುವ ಅತ್ಯಂತ ಎತ್ತರವಾದ ಹಾಗೂ ಎಲ್ಲದಕ್ಕಿಂತ ದೊಡ್ಡ ಹೈಪೀರಿಯನ್ ಮರ. ಇದರ ಎತ್ತರ 380 ಫೀಟ್ಸ್. ಅಂದ್ರೆ ಈ ಪಿರಮಿಡ್ ನ ಎತ್ತರಕ್ಕಿಂತ ಸ್ವಲ್ಪ ಕಡಿಮೆ ಅಷ್ಟೇ. ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ನಮ್ಮ ಭೂಮಿಯ ಮೇಲೆ ಇಂತಹ ಎಷ್ಟೊಂದು ಎತ್ತರವಾದ ಮರಗಳು ಇರ್ಬೋದು ಅಲ್ವಾ? ಹೌದು, ಈ ವಿಡಿಯೋದಲ್ಲಿ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದಾದ 10 ಮರಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಅವುಗಳ ಎತ್ತರ ಹಾಗೂ ಅಗಲವನ್ನ ನೋಡಿದ್ರೆ ಖಂಡಿತ ನೀವು ಕೂಡ ಬಿಚ್ಚಿ ಬೀಳ್ತೀರಾ. ವಿಡಿಯೋ ತುಂಬಾ ಅಂದ್ರೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋದಲ್ಲಿ ಕೊಟ್ಟಿರುವ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ನಂಬರ್ 10, ಹೈಪೀರಿಯನ್ ಟ್ರೀ. ಪ್ರಸ್ತುತ ಪ್ರಪಂಚದಲ್ಲಿರುವ ಅತ್ಯಂತ ಎತ್ತರವಾದ ಮರ ಈ ಹೈಪೀರಿಯನ್ ಟ್ರೀ. ಇದನ್ನ 2006ರಲ್ಲಿ ಕಂಡು ಹಿಡಿಯಲಾಗಿತ್ತು. ಹೈಪೀರಿಯನ್ ಒಂದು ರೆಡ್ ವುಡ್ ಜಾತಿಗೆ ಸೇರಿದ ಮರ. ಇದು ಕ್ಯಾಲಿಫೋರ್ನಿಯಾದಲ್ಲಿರುವ ರೆಡ್ ವುಡ್ ನ್ಯಾಷನಲ್ ಪಾರ್ಕ್ ನಲ್ಲಿ ಇದೆ. ಇದು ಎಷ್ಟೊಂದು ಎತ್ತರವಾಗಿರುತ್ತೆ ಅಂದ್ರೆ ಇದರ ಮುಂದೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಕೂಡ ಚಿಕ್ಕದಾಗಿ ಕಾಣಿಸುತ್ತೆ. ಇದರ ವಯಸ್ಸು ಹೆಚ್ಚು ಕಡಿಮೆ 700ರಿಂದ 800 ವರ್ಷಗಳಾಗಿರ್ಬೋದು ಅಂತ ವಿಜ್ಞಾನಿಗಳು ಅಂದಾಜಿಸಲಾಗಿದೆ. ತುಂಬಾ ಜನ ವಿಜ್ಞಾನಿಗಳು ಹೇಳೋದೇನಂದ್ರೆ ಈ ಮರ 380 ಫೀಟ್ಸ್ ಗಿಂತ ಹೆಚ್ಚು ಎತ್ತರವಾಗಿ ಬೆಳೀತಾ ಇತ್ತು. ಆದ್ರೆ ಆಗಿನ ಕಾಲದಲ್ಲಿ ಭೂಮಿ ಮೇಲೆ ವಾಸ ಮಾಡ್ತಾ ಇದ್ದ ದೊಡ್ಡ ಗಾತ್ರದ ಜೀವಿಗಳು ಈ ಮರದ ಮೇಲಿನ ಭಾಗವನ್ನ ಹಾಳು ಮಾಡ್ತವೆ. ಅದರಿಂದ ಈ ಮರ ಎತ್ತರವಾಗಿ ಬೆಳೆಯೋದನ್ನೇ ನಿಲ್ಲಿಸುತ್ತೆ. ಈ ಮರವನ್ನ ನೋಡಲು ಪಬ್ಲಿಕ್ ಗೆ ಪರ್ಮಿಷನ್ ಕೊಟ್ಟಿಲ್ಲ. ತುಂಬಾ ದೂರದಿಂದ ಈ ಮರವನ್ನ ನೋಡ್ಬೇಕು ಅಷ್ಟೇ. ಯಾಕಂದ್ರೆ ಮನುಷ್ಯನಿಂದ ಈ ಮರಕ್ಕೆ ಯಾವುದೇ ಅಪಾಯ ಆಗ್ಬಾರ್ದು ಅಂತ ಅಷ್ಟೇ. ರೆಡ್ ವುಡ್ ನ್ಯಾಷನಲ್ ಪಾರ್ಕ್ ನ ಒಳಗಡೆ ಈ ಮರ ಎಲ್ಲಿದೆ ಅನ್ನೋದು ಒಂದು ದೊಡ್ಡ ಸೀಕ್ರೆಟ್ ಅಂತ ಕೆಲವರು ಹೇಳ್ತಾರೆ. ಆದ್ರೆ ಇಷ್ಟೊಂದು ಎತ್ತರವಾದ ಮರವನ್ನ ಹುಡುಕುವುದು ದೊಡ್ಡ ಕಷ್ಟವೇನೂ ಅಲ್ಲ. ಇಲ್ಲಿ ಇಂಟ್ರೆಸ್ಟಿಂಗ್ ಆದ ಸಂಗತಿ ಏನಂದ್ರೆ ಈ ಮರ ಕೇವಲ ಎತ್ತರವಾಗಿ ಬೆಳೆದಿಲ್ಲ, ಜೊತೆಗೆ ಅಲ್ಲಿ ಸುತ್ತಮುತ್ತ ಇರುವ ವಾತಾವರಣದ ಮೇಲೆ ಇದು ತುಂಬಾನೇ ಪ್ರಭಾವವನ್ನ ಬೀರ್ತಾ ಇದೆ. ನಂಬರ್ 9, ತಿಮ್ಮಮ್ಮ ಮರಿಮಾನು. ಆಂಧ್ರ ಪ್ರದೇಶದಲ್ಲಿರುವ ಅನಂತಪುರ್ ಜಿಲ್ಲೆಯಲ್ಲಿ ಒಂದು ದೊಡ್ಡ ಮರವಿದೆ. ಇದನ್ನ ಪ್ರಪಂಚದಲ್ಲಿರುವ ಅತ್ಯಂತ ದೊಡ್ಡದಾದ ಮರ ಎಂದು ಕರೀತಾರೆ. ಇದೊಂದು ಆಲದ ಮರ. ಈ ಮರ ಬರೋಬ್ಬರಿ 2.5 ಎಕರೆ ಜಾಗದಲ್ಲಿ ವಿಸ್ತರಿಸಿಕೊಂಡಿದೆ. ಹಾಗೂ ಇದರ ಕೊಂಬೆಗಳು ಎಷ್ಟು ದೂರದವರೆಗೂ ಬೆಳೆದಿವೆ ಅಂದ್ರೆ ಈ ಮರವನ್ನ ನೀವು ನೇರವಾಗಿ ನೋಡಿದ್ರೆ ಇದೊಂದೇ ಮರ ಒಂದು ಚಿಕ್ಕ ಅರಣ್ಯದ ರೀತಿಯಲ್ಲಿ ನಿಮ್ಗೆ ಕಾಣಿಸುತ್ತೆ. 1999ರ ಇಸವಿಯಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ ಅವರು ಇದನ್ನ ಪ್ರಪಂಚದ ಅತ್ಯಂತ ದೊಡ್ಡದಾದ ಮರ ಎಂದು ಗುರುತಿಸ್ತಾರೆ. ಈ ಮರದ ಹೆಸರನ್ನ ತಿಮ್ಮಮ್ಮ ಅನ್ನುವ ಒಬ್ಬ ಮಹಿಳೆಯ ಹೆಸರಿನ ಮೇಲೆ ಇಡಲಾಗಿದೆ ಅಂತೆ. ಪೌರಾಣಿಕ ಕಥೆಯ ಪ್ರಕಾರ ತಿಮ್ಮಮ್ಮ ತನ್ನ ಗಂಡ ಸತ್ತ ಮೇಲೆ ಸತಿ ಸಹಗಮನ ಪದ್ಧತಿಯನ್ನ ಪಾಲಿಸಬೇಕು ಎಂದು ಆಕೆ ನಿರ್ಧಾರ ಮಾಡ್ತಾಳೆ. ಇದರಿಂದ ಆಕೆ ಬೆಂಕಿಗೆ ಆಹುತಿ ಆಗಿರುವ ಪ್ರದೇಶದಲ್ಲೇ ಈ ಆಲದ ಮರ ಹುಟ್ಟಿಕೊಂಡಿದೆ ಅಂತೆ. ಅದರಿಂದಾನೇ ಈ ಮರವನ್ನ ತಿಮ್ಮಮ್ಮ ಮರಿಮಾನು ಅನ್ನುವ ಹೆಸರಲ್ಲಿ ಗುರುತಿಸ್ತಾರೆ. ಅಲ್ಲೇ ಸುತ್ತಮುತ್ತ ಇರುವ ಜನರು ಈ ಮರವನ್ನ ತುಂಬಾನೇ ಪವಿತ್ರವಾದ ಮರವೆಂದು ಭಾವಿಸ್ತಾರೆ. ಅದೇ ರೀತಿಯಲ್ಲಿ ಈ ಮರದ ಕೆಳಗಡೆ ನಾವು ಏನನ್ನಾದ್ರೂ ಬೇಡ್ಕೊಂಡ್ರೆ ಅದು ನೆರವೇರ್ತದೆ ಎಂದು ಕೂಡ ನಂಬ್ತಾರೆ. ಅದಕ್ಕೆ ಪ್ರತಿ ವರ್ಷ ಈ ಮರದ ಕೆಳಗಡೆ ದೊಡ್ಡ ಮಟ್ಟದ ಪೂಜೆಯನ್ನ ಮಾಡ್ತಾರೆ. ನಮ್ಮ ಬೆಂಗಳೂರಿನಲ್ಲಿ ಕೂಡ 400 ವರ್ಷಗಳಷ್ಟು ಪುರಾತನವಾದ ಒಂದು ದೊಡ್ಡ ಆಲದ ಮರ ಇದೆ. ಅದರ ಹೆಸರು ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ ಅನ್ನ ಖಂಡಿತ ಪಿನ್ ಮಾಡ್ತೀನಿ. ನಂಬರ್ 8, ಜೈಂಟ್ ಬ್ಯಾಂಬೂ. ಪ್ರಪಂಚದಲ್ಲೇ ಎಲ್ಲದಕ್ಕಿಂತ ದೊಡ್ಡ ಬಿದಿರು ಯಾವುದು ಗೊತ್ತಾ? ಅದು ಡೆಂಡ್ರೋಕ್ಯಾಲಮಸ್ ಜಿಗಾಂಟಿಯಸ್. ಈ ಬಿದಿರು ಎಷ್ಟೊಂದು ಎತ್ತರವಾಗಿರುತ್ತೆ ಅಂದ್ರೆ ಇವು ಹೆಚ್ಚು ಕಡಿಮೆ 30 ಮೀಟರ್ಗಳಷ್ಟು ಎತ್ತರಕ್ಕೆ ಬೆಳೆಯಬಲ್ಲವು. ಅಂದ್ರೆ ಒಂದು 10 ಅಂತಸ್ತಿನ ಕಟ್ಟಡಕ್ಕೆ ಇದು ಸಮನಾಗಿರುತ್ತೆ. ಹಾಗೂ ಇದರ ಥಿಕ್ನೆಸ್ ಅನ್ನೋದು ಸುಮಾರು 30 ಸೆಂಟಿಮೀಟರ್ ಇರುತ್ತೆ. ಈ ಜೈಂಟ್ ಬ್ಯಾಂಬೂ ಮುಖ್ಯವಾಗಿ ದಕ್ಷಿಣ ಹಾಗೂ ಆಗ್ನೇಷ್ಯದಲ್ಲಿ ಕಂಡು ಬರುತ್ತೆ. ಭಾರತದಲ್ಲಿ ಮುಖ್ಯವಾಗಿ ಅಸ್ಸಾಂ, ಬೆಂಗಾಲ್ ಹಾಗೂ ಕೇರಳದಂತಹ ರಾಷ್ಟ್ರಗಳಲ್ಲಿ ಕಂಡು ಬರುತ್ತೆ. ಈ ದೊಡ್ಡ ಬಿದಿರನ್ನ ತುಂಬಾ ಕೆಲಸಗಳಿಗೆ ಬಳಸ್ತಾರೆ. ಉದಾಹರಣೆಗೆ ಸೇತುವೆ ಕಟ್ಟಲು, ಮನೆಯನ್ನ ಕಟ್ಟಲು ಹಾಗೂ ಫರ್ನಿಚರ್ ತಯಾರಿಯಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಅಷ್ಟೇ ಅಲ್ಲ, ಈ ಬಿದಿರಿನ ಚಿಕ್ಕ ಚಿಕ್ಕ ಗಿಡಗಳನ್ನ ಅಡುಗೆ ಮಾಡ್ಕೊಂಡು ತಿನ್ನಲು ಕೂಡ ಬಳಸ್ತಾರೆ. ಈ ದೊಡ್ಡ ಬಿದಿರು ಎಷ್ಟೊಂದು ವೇಗವಾಗಿ ಬೆಳೆಯುತ್ತೆ ಅಂದ್ರೆ ಇದು ಒಂದು ದಿನದಲ್ಲಿ ಸುಮಾರು 30 ಸೆಂಟಿಮೀಟರ್ ಅಷ್ಟು ಎತ್ತರವಾಗಿ ಬೆಳೆಯಬಲ್ಲದು. ನಂಬರ್ 7, ಮಿನಾರಾ ಟ್ರೀ. ಈ ಮರಗಳು ಸೆರ್ಬಿಯಾಗೆ ಸೇರಿದ ಕಿಂತಾಪನ್ ತಂಗನ್ ಅನ್ನುವ ಕಾಡಿನಲ್ಲಿ ಕಂಡು ಬರ್ತವೆ. ಇದು ಒಂದು ಯೆಲ್ಲೋ ಮಾರ್ಕರಿ ಜಾತಿಗೆ ಸೇರಿದ ಮರವಾಗಿದೆ. ಹಾಗೂ ಈ ಮರದ ಎತ್ತರ 101 ಮೀಟರ್ಗಳು. ಅಂದ್ರೆ 3 ಅಂತಸ್ತಿನ ಕಟ್ಟಡಕ್ಕೆ ಇದು ಸಮನಾಗಿರುತ್ತೆ. 2018ರಲ್ಲಿ ವಿಜ್ಞಾನಿಗಳು ಡ್ರೋನ್ ಹಾಗೂ 3D ಸ್ಕ್ಯಾನಿಂಗ್ ಟೆಕ್ನಿಕ್ ನ ಮೂಲಕ ಈ ಮರವನ್ನ ಕಂಡು ಹಿಡಿತಾರೆ. ಇದಕ್ಕೆ ಮೆನಾರ್ ಅಂದ್ರೆ ಟವರ್ ಅನ್ನುವ ಹೆಸರನ್ನ ಇಟ್ಟಿದ್ದಾರೆ. ಈ ಮೆನಾರ್ ಮರ ಎಷ್ಟೊಂದು ಎತ್ತರವಾಗಿರುತ್ತೆ ಅಂದ್ರೆ ನೀವು ಈ ಮರದ ಮೇಲಿರುವ ತುದಿಯಲ್ಲಿ ನಿಂತುಕೊಂಡ್ರೆ ಕೆಳಗಡೆ ನಿಂತಿರುವ ಮನುಷ್ಯರು ಇರುವೆಗಳ ರೀತಿಯಲ್ಲಿ ನಿಮ್ಗೆ ಕಾಣಿಸ್ತಾರೆ. ಈ ಮೆನಾರ್ ಮರದ ಡಿಸ್ಕವರಿ ಆಗಸ್ಟ್ 2018ರಲ್ಲಿ ನಡೆದಿದೆ. ಮೆನಾರ್ ಪ್ರಪಂಚದಲ್ಲಿರುವ ಒಂದು ನಾನ್ ಫ್ಲವರಿಂಗ್ ಟ್ರೀ. ಅಂದ್ರೆ ಈ ಮರದಲ್ಲಿ ಯಾವುದೇ ತರಹದ ಹೂಗಳು ಬಿಡೋದಿಲ್ಲ. ಇದರಿಂದ ಇದು ಪ್ರಪಂಚದಾದ್ಯಂತ ತುಂಬಾನೇ ಫೇಮಸ್ ಆಗಿದೆ. ಈ ಮರವನ್ನ ನೋಡಲು ದೂರದ ಪ್ರದೇಶಗಳಿಂದ ಪ್ರವಾಸಿಗರು ಕೂಡ ಬರ್ತಾರೆ. ಇದು ಮಲೇಷ್ಯಾದಲ್ಲಿರುವ ದನನ್ ವ್ಯಾಲಿ ಕನ್ಸರ್ವೇಟಿವ್ ಏರಿಯಾದಲ್ಲಿ ಕಂಡು ಬರುತ್ತೆ. ಇಲ್ಲಿ ಎಲ್ಲದಕ್ಕಿಂತ ಆಶ್ಚರ್ಯಕರ ಸಂಗತಿ ಏನಂದ್ರೆ ಈ ಮರ ಇಷ್ಟೊಂದು ಎತ್ತರವಾಗಿದ್ರೂ ಕೂಡ ವೇಗವಾಗಿ ಬೀಸುವ ಗಾಳಿಯನ್ನ ಇದು ತಡೆದುಕೊಂಡು ನಿಲ್ಲಬಲ್ಲದು. ನಂಬರ್ 6, ಮಂಕಿ ಪಾಟ್ ಟ್ರೀ. ಆಫ್ರಿಕಾದಲ್ಲಿ ಕಂಡು ಬರುವ ಈ ದೊಡ್ಡ ಮರದ
ಬಗ್ಗೆ ತಿಳ್ಕೊಂಡ್ರೆ ಖಂಡಿತ ನೀವು ಆಶ್ಚರ್ಯ ಪಡ್ತೀರಾ. ಮೊದಲಿಗೆ ಈ ಮರದ ಬಗ್ಗೆ ಹೇಳ್ಬೇಕಂದ್ರೆ ಇದು ಸಾಮಾನ್ಯ ಸಮನ್ ಅನ್ನುವ ಹೆಸರಲ್ಲಿ ಪ್ರಸಿದ್ಧಿಯಾಗಿದೆ. ಈ ಮರ ಹಗಲಿನ ಸಮಯದಲ್ಲಿ ತನ್ನ ಬೇರುಗಳ ಸಹಾಯದಿಂದ ನೀರನ್ನ ಹೀರಿಕೊಂಡು ಮತ್ತೆ ಸಂಜೆಯ ಸಮಯದಲ್ಲಿ ಆ ಹೀರಿಕೊಂಡ ನೀರಿನಲ್ಲಿ ಹೆಚ್ಚು ಭಾಗವನ್ನ ಮಳೆಯ ರೀತಿಯಲ್ಲಿ ನೆಲದ ಮೇಲೆ ಸುರಿಸುತ್ತೆ. ಇದ್ರ ಜೊತೆಗೆ ಇದು ತನ್ನ ವಿಶಾಲವಾದ ಆಕಾರದಿಂದ ಪ್ರಪಂಚದಾದ್ಯಂತ ಫೇಮಸ್ ಆಗಿದೆ. ಈ ಮರವನ್ನ ನೀವು ನೋಡ್ಬೇಕಂದ್ರೆ ಅಮೆರಿಕಾದಲ್ಲಿರುವ ಟ್ರಾಪಿಕಲ್ ಫಾರೆಸ್ಟ್ ಗೆ ಹೋಗ್ಬೇಕು. ಈ ಮರದ ಡಯಾಮೀಟರ್ 200 ಮೀಟರ್ಸ್. ನಿಜವಾಗ್ಲೂ ಈ ಮರ ತುಂಬಾನೇ ದೊಡ್ಡದಾಗಿ ತುಂಬಾನೇ ವಿಶಾಲವಾಗಿದೆ. ಈ ಮರದಲ್ಲಿ ಬಿಡುವ ಗುಲಾಬಿ ಹಾಗೂ ಬಿಳಿ ಬಣ್ಣದ ಹೂಗಳು ನೋಡೋದಕ್ಕೆ ತುಂಬಾನೇ ಸುಂದರವಾಗಿ ಕಾಣಿಸುವುದರ ಜೊತೆಗೆ ಜೇನು ನೊಣಗಳನ್ನ ಹಾಗೂ ಚಿಟ್ಟೆಗಳನ್ನ ತನ್ನ ಕಡೆ ಸೆಳೆಯುತ್ತೆ. ಅಷ್ಟೇ ಅಲ್ಲ, ಹಲವಾರು ಪ್ರಾಣಿ ಪಕ್ಷಿಗಳಿಗೆ ಇದು ಆಶ್ರಯವನ್ನ ನೀಡ್ತಾ ಇದೆ. ನಂಬರ್ 5 ಹಾರ್ಬೋಲ್ ಡೆಲ್ ಟ್ಯೂಲ್. ಮೆಕ್ಸಿಕೋದಲ್ಲಿರುವ ಒಂದು ಅದ್ಭುತವಾದ ಮರ ಇದು. ಇದನ್ನ ಪ್ರಪಂಚದಲ್ಲಿರುವ ಅತ್ಯಂತ ಅಗಲವಾದ ಮರ ಎಂದು ಕರೆಯಲಾಗುತ್ತೆ. ಈ ಮರ ಎಷ್ಟೊಂದು ಪ್ರತ್ಯೇಕವಾಗಿರುತ್ತೆ ಅಂದ್ರೆ ಕೇವಲ ಈ ಮರವನ್ನ ನೋಡುವುದಕ್ಕಂತಾನೆ ತುಂಬಾ ಜನ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ. ಇದು ಸ್ಯಾಂಟಾ ಡೆಲ್ ಟುಲೆ ಅನ್ನುವ ಒಂದು ಚಿಕ್ಕ ಹಳ್ಳಿಯಲ್ಲಿ ಕಂಡು ಬರುತ್ತೆ. ಈ ಮರದ ಟ್ರಂಕ್ ಅನ್ನೋದು ಎಷ್ಟೊಂದು ವಿಶಾಲವಾಗಿದೆ ಅಂದ್ರೆ ಹೆಚ್ಚು ಕಡಿಮೆ 42 ಮೀಟರ್ ಅಂದ್ರೆ ಸುಮಾರು 132 ಫೀಟ್ಸ್ ಇರುತ್ತೆ ಹಾಗೂ 118 ಫೀಟ್ಸ್ ಎತ್ತರವಾಗಿರುತ್ತೆ. ವಿಜ್ಞಾನಿಗಳು ಹೇಳೋ ಪ್ರಕಾರ ಇದು ನಿಜವಾಗ್ಲೂ ಒಂದೇ ಒಂದು ಮರವಲ್ಲ, ಬದಲಿಗೆ ಕೆಲವು ಮರಗಳು ಒಂದಕ್ಕೊಂದು ಅಂಟಿಕೊಂಡು ಬೆಳೆದಿವೆ. ಆದ್ರೆ DNA ಟೆಸ್ಟ್ ನಲ್ಲಿ ಮಾತ್ರ ಇದೆಲ್ಲ ಒಂದೇ ಮರ ಅಂತ ಪ್ರೂವ್ ಆಗಿದೆ. ಈ ಮರದ ವಯಸ್ಸನ್ನ ಅಂದಾಜಿಸುವುದು ತುಂಬಾನೇ ಕಷ್ಟ, ಯಾಕಂದ್ರೆ ಈ ಮರ ತುಂಬಾನೇ ಪುರಾತನವಾಗಿದೆ. ಕೆಲವು ಎಕ್ಸ್ಪರ್ಟ್ಸ್ ಹೇಳುವ ಪ್ರಕಾರ ಸುಮಾರು 1000 ದಿಂದ 3000 ವರ್ಷಗಳಷ್ಟು ಪುರಾತನವಾಗಿದೆ ಅಂತ ಈ ಮರ. ಈ ಮರದ ಕಾಂಡದಲ್ಲಿ ಅದ್ಭುತವಾದ ಆಕೃತಿಗಳು ಕೂಡ ಕಂಡು ಬಂದಿವೆ. ಉದಾಹರಣೆಗೆ ಪ್ರಾಣಿಗಳ ಆಕೃತಿಗಳು ಹಾಗೂ ಮನುಷ್ಯನ ರೂಪಗಳು ಕಂಡು ಬಂದಿವೆ. ತುಂಬಾ ಜನ ಬರ್ತಾ ಇರೋದು ಕೂಡ ಈ ಮರದ ಮೇಲೆ ಕಂಡು ಬರುವ ವಿಚಿತ್ರವಾದ ಆಕೃತಿಗಳನ್ನು ನೋಡಲು ಬರ್ತಾರೆ. ಇದರ ಕೊಂಬೆಗಳು ಕೂಡ ತುಂಬಾನೇ ವಿಶಾಲವಾಗಿ ಬೆಳೆದಿರುತ್ತೆ. ಅಂದ್ರೆ ಒಂದು ಫುಟ್ಬಾಲ್ ಸ್ಟೇಡಿಯಂ ನಷ್ಟು ನೆರಳನ್ನ ಈ ಮರದ ಕೊಂಬೆಗಳು ನೀಡ್ತವೆ. ನಂಬರ್ 4 ಜಿನೆಸಿಸ್ ಟ್ರೀ. ಇದು ಪ್ರಪಂಚದಲ್ಲಿರುವ 7ನೇ ಅತಿ ದೊಡ್ಡ ಮರ. ಇದರ ಕಾಂಡದ ಸೈಜ್ ಸುಮಾರು 26 ಮೀಟರ್ ನಷ್ಟು ಅಗಲವಾಗಿರುತ್ತೆ. ಇದರಿಂದ ನೀವು ಅರ್ಥ ಮಾಡ್ಕೊಳ್ಬಹುದು ಈ ಮರಗಳು ಇನ್ನೆಷ್ಟು ಎತ್ತರವಾಗಿ ಬೆಳೆಯಬಲ್ಲವು ಅಂತ. ಈ ಜೆನೆಸಿಸ್ ಟ್ರೀ ಹೋಮ್ ಗ್ರೌಂಡ್ ಅನ್ನುವ ಮೌಂಟೇನ್ ನಲ್ಲಿ ಕಂಡು ಬರ್ತವೆ. ಇದು ಈಸ್ಟರ್ನ್ ಕ್ಯಾಲಿಫೋರ್ನಿಯಾದಲ್ಲಿ ಇದೆ. ಈ ಮರವನ್ನ 1995ನೇ ಇಸವಿಯಲ್ಲಿ ಕಂಡುಹಿಡಿಯಲಾಗಿತ್ತು. ಆ ಸಮಯದಲ್ಲಿ ಈ ಮರದ ಎತ್ತರವನ್ನು ಅಳತೆ ಮಾಡಿದಾಗ ಇದರ ಎತ್ತರ 258 ಫೀಟ್ಸ್ ಇತ್ತು. 2013ನೇ ಇಸವಿಯಲ್ಲಿ ಮತ್ತೆ ಇದನ್ನು ಅಳತೆ ಮಾಡಿದಾಗ 283 ಫೀಟ್ಸ್ ಎತ್ತರವಾಗಿ ಇದು ಬೆಳೆದಿತ್ತು. ಈಗ ಯೋಚನೆ ಮಾಡಬೇಕಾದ ವಿಷಯ ಏನಂದ್ರೆ 36 ವರ್ಷಗಳಲ್ಲಿ ಈ ಮರ ಸುಮಾರು 25 ಫೀಟ್ಸ್ ಎತ್ತರವಾಗಿ ಬೆಳೆದಿದೆ ಅಂದ್ರೆ ಈ ಲೆಕ್ಕದ ಪ್ರಕಾರ ಈ ಮರ ಎಷ್ಟು ವರ್ಷಗಳ ಪುರಾತನವಾಗಿರ್ಬೇಕಲ್ವಾ. ವಿಜ್ಞಾನಿಗಳು ಇದರ ಮೇಲೆ ರಿಸರ್ಚ್ ಮಾಡಿದಾಗ ತಿಳಿದು ಬಂದಿದ್ದು ಏನಂದ್ರೆ ಮುಂದೆ ಬರುವ ಸಾವಿರಾರು ವರ್ಷಗಳ ಕಾಲ ಕೂಡ ಈ ಮರ ಹೀಗೆ ನಿಂತ್ಕೊಂಡಿರುತ್ತೆ. ನಂಬರ್ 3 ಪ್ರೆಸಿಡೆಂಟ್ ಟ್ರೀ. ಅಮೆರಿಕಾದಲ್ಲಿರುವ ಸೆಕ್ಯುವ್ಯಾಯಿ ನ್ಯಾಷನಲ್ ಪಾರ್ಕ್ ನಲ್ಲಿದೆ. ಸುಮಾರು 28 ಮೀಟರ್ ಗಳಷ್ಟು ಈ ಮರ ಅಗಲವಾಗಿರುತ್ತೆ ಹಾಗೂ ಇದರ ವಯಸ್ಸು ಸುಮಾರು 3200 ವರ್ಷಗಳಷ್ಟು ಪುರಾತನವಾಗಿದೆಯಂತೆ. ಈ ಮರದ ಎತ್ತರ 248 ಫೀಟ್ಸ್. 1923ನೇ ಇಸವಿಯಲ್ಲಿ ಇದಕ್ಕೆ ಪ್ರೆಸಿಡೆಂಟ್ ಟ್ರೀ ಅನ್ನುವ ಹೆಸರನ್ನ ಕೂಡ ಇಡಲಾಗಿದೆ. ಈ ಮರ ಎಷ್ಟೊಂದು ವಿಶಾಲವಾಗಿದೆ ಅಂತ ನೀವು ಈ ಫೋಟೋವನ್ನ ನೋಡಿ ಇಮ್ಯಾಜಿನ್ ಮಾಡ್ಕೊಳ್ಬಹುದು. ಒಬ್ಬ ಮನುಷ್ಯ ಈ ಮರದ ಮುಂದೆ ಹೇಗೆ ಕಾಣಿಸ್ತಾನೆ ಅಂತ ನೀವೇ ನೋಡಿ. ನಂಬರ್ 2 ಬೋಬ್ಯಾಬ್ ಟ್ರೀ. ಈ ಪ್ರಪಂಚದಲ್ಲಿ ಎತ್ತರದ ಜೊತೆಗೆ ತುಂಬಾನೇ ವಿಚಿತ್ರವಾಗಿ ಕಾಣುವ ಮರ ಇದು. ಈ ಮರದ ಥಿಕ್ನೆಸ್ ಹೆಚ್ಚು ಕಡಿಮೆ 36 ಫೀಟ್ಸ್ ಇರುತ್ತೆ ಹಾಗೂ ಸುಮಾರು 80 ಫೀಟ್ಸ್ ಎತ್ತರವನ್ನ ಕೂಡ ಇದು ಹೊಂದಿರುತ್ತೆ. ಈ ಮರದಲ್ಲಿರುವ ವಿಶೇಷತೆ ಏನಂದ್ರೆ ಈ ಮರದ ಕಾಂಡದಲ್ಲಿ ಇದು ನೀರನ್ನ ಸ್ಟೋರ್ ಮಾಡಿಕೊಳ್ಳುತ್ತೆ. ಒಂದು ರೀತಿಯಲ್ಲಿ ವಾಟರ್ ಟ್ಯಾಂಕ್ ಅಂತ ಹೇಳ್ಬಹುದು. ಆ ಪ್ರದೇಶದಲ್ಲಿ ವಾಸ ಮಾಡುವಂತಹ ಜನರು ಈ ಮರದ ಕಾಂಡದಲ್ಲಿರುವ ನೀರನ್ನ ಕುಡಿಯಲು ಬಳಸ್ತಾರೆ. ಇದರಿಂದಾನೇ ಈ ಮರವನ್ನ ಲೈಫ್ ಆಫ್ ಟ್ರೀ ಎಂದು ಕೂಡ ಕರೆಯಲಾಗುತ್ತೆ. ಈ ಮರದ ಒಳಗಡೆ ಸಾವಿರಾರು ಲೀಟರ್ ಅಷ್ಟು ನೀರು ಸ್ಟೋರ್ ಆಗಿರುತ್ತೆ. ಮುಖ್ಯವಾಗಿ ಈ ಮರಗಳು ಆಫ್ರಿಕಾದಲ್ಲಿ ಕಂಡು ಬರ್ತವೆ. ಆ ಪ್ರದೇಶದಲ್ಲಿ ಟೆಂಪರೇಚರ್ ತುಂಬಾನೇ ಜಾಸ್ತಿ ಇರುತ್ತೆ. ಇದರಿಂದ ಅಲ್ಲಿರುವ ಜನರು ಕುಡಿಯುವ ನೀರಿಗಾಗಿ ಈ ಮರಗಳ ಮೇಲೆ ಡಿಪೆಂಡ್ ಆಗಿರುತ್ತಾರೆ. ಇದ್ರ ಜೊತೆಗೆ ನಾವು ಯೋಚನೆ ಮಾಡಬೇಕಾಗಿರೋದು ಏನಂದ್ರೆ ತನ್ನ ಕಾಂಡದಲ್ಲಿ ಸಾವಿರಾರು ಲೀಟರ್ ನೀರನ್ನ ಸ್ಟೋರ್ ಮಾಡಿಕೊಳ್ಳುವಂತಹ ಮರಗಳು ಬೇರೆ ಏನಾದ್ರೂ ಇವೆಯಾ ಅಂತ. ಒಂದು ವೇಳೆ ಇಂತಹ ಮರದ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ನಂಬರ್ 1 ಜನರಲ್ ಸರ್ಮನ್ ಟ್ರೀ. ಈ ಮರ ಕೂಡ ಕ್ಯಾಲಿಫೋರ್ನಿಯಾದಲ್ಲಿರುವ ಸೇಕೋಯಾ ನ್ಯಾಷನಲ್ ಪಾರ್ಕ್ ನಲ್ಲಿ ಕಂಡು ಬರುತ್ತೆ. ಹೆಚ್ಚು ಕಡಿಮೆ 2800 ವರ್ಷಗಳಷ್ಟು ಪುರಾತನವಾದ ಮರ ಇದು. ಈ ಪೂರ್ತಿ ಮರದ ಎತ್ತರ 288 ಫೀಟ್ಸ್ ಹಾಗೂ 14 ಫೀಟ್ಸ್ ಅಗಲವಾಗಿರುತ್ತೆ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.